ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ವತಿಯಿಂದ ವಿಚಾರ ಸಂಕಿರಣ. ಸೌಲಭ್ಯಗಳಿಗಾಗಿ ಹೋರಾಟದ ಅಗತ್ಯವಿದೆ. ಡಾಕ್ಟರ್ ಬಸವರಾಜ ಕಮಕ್ನೂರ್. ಪ್ರಾದೇಶಿಕ ಸಮತೋಲನ ಹೋಗಲಾಡಿಸಲು ಜಾರಿಗೆ ತಂದ 370 ಸದುಪಯೋಗ ಪಡೆದುಕೊಳ್ಳಿ. ನಾಗಭೂಷಣ್ ಕಮಠಾಣೆ. ಫೆಬ್ರವರಿ 1ರಂದು ಲಿಂಗೈಕ್ಯ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳ ಪುಣ್ಯಾರಾಧನೆ. ಲಿಂಗ ಬೀರದೇವರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಕೋರಿದ ಪೂಜ್ಯರು ಹಾಗೂ ಮುಖಂಡರು. ಪನ್ನಲಾಲ್ ಹೀರಾಲಾಲ್ ಪ್ರಾಥಮಿಕ ಶಾಲೆಯ 25ನೇ ವಾರ್ಷಿಕೋತ್ಸವ ಪ್ರಯುಕ್ತ ಬೆಳ್ಳಿ ಮಹೋತ್ಸವ. ಗಮನ ಸೆಳೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಕ್ಕಳು ಪರಿಶ್ರಮದಿಂದ ಉನ್ನತ ಸ್ಥಾನಕ್ಕೆ ಏರಬೇಕು. ಮುಕುಲ್ ಜೈನ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲು 371 ತಿದ್ದುಪಡಿ ತರಲಾಗಿದ್ದು, ಇದಕ್ಕಾಗಿ ವೈಜನಾಥ್ ಪಾಟೀಲರಿಂದ ಹಿಡಿದು ಸಾಕಷ್ಟು ಜನಪ್ರತಿನಿಧಿಗಳು ಹೋರಾಟವನ್ನು ಮಾಡಿದ್ರು. ಆದರೆ 371 ಇಂದು ಸಮರ್ಪಕ ಜಾರಿ ಆಗ್ತಾ ಇಲ್ಲ. ಈ ಕುರಿತು ವಿದ್ಯಾರ್ಥಿಗಳು ಹಾಗೂ ಬೋಧಕರು ಹೋರಾಟ ಮಾಡುವ ಅಗತ್ಯವಿದೆ ಎಂದು ಕಲಬುರಗಿಯ ಡಾಕ್ಟರ್ BR ಅಂಬೇಡ್ಕರ್ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ ಕಮಕ್ನೂರ್ ತಿಳಿಸಿದರು. ಬೀದರ್ ವಿಶ್ವವಿದ್ಯಾಲಯ ಬೀದರ್ ಹಾಗೂ ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ ಕಲಂ 371 ತಿದ್ದುಪಡಿ ದಿನಾಚರಣೆ ಹಾಗೂ ವಿಚಾರ ಸಂಕಿರಣದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡುತ್ತಾ ಮಾತನಾಡುತ್ತಾರೆ. ಇಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಲಾದಾಯ ಕಡಿಮೆ ಇದೆ, ಸಾಯುವವರ ಸಂಖ್ಯೆಯೂ ಹೆಚ್ಚಾಗಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಹಿಂದುಳಿದಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಮಾಡಲಾಗುತ್ತಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮಲ್ಲಿರುವಂಥ ಹೋರಾಟದ ಕಿಚ್ಚು ಮರೆಯಾಗಿದೆ. ವಿದ್ಯಾರ್ಥಿಗಳು ಈ ಕುರಿತು ಗಂಭೀರವಾಗಿ ಚಿಂತಿಸಿ ಹೋರಾಟದ ಮೂಲಕ 371 ಕಲಂ ತಿದ್ದುಪಡಿಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ನಾಗಭೂಷಣ್ ಕಮಠಾಣೆಯವರು, ನಮ್ಮ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಸುಮಾರು 29 ಹುದ್ದೆಗಳು ಖಾಲಿ ಇವೆ, ಆದರೆ ಭರ್ತಿ ಮಾಡ್ತಾ ಇಲ್ಲ. ಮಲಗಿದ್ದವರನ್ನ ಎದ್ದೇಳಿಸಲಾಯಿತು, ಆದರೆ ಎದ್ದವರನ್ನ ಮತ್ತೆ ಹೋರಾಡುವಂತೆ ಪ್ರೇರಣೆ ನೀಡಲು ಇಂತಹ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದರು. ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಅಧ್ಯಕ್ಷ ಅಶೋಕ್ ಮಾನೋರೆ ಮಾತನಾಡುತ್ತಾ, ಜನವರಿ 1, 2013ರಲ್ಲಿ 371 ತಿದ್ದುಪಡಿ ಜಾರಿಗೆ ತರಲಾಯಿತು. ದಿವಂಗತ ವೈಜನಾಥ್ ಪಾಟೀಲರ ಸತತ 17 ವರ್ಷಗಳ ಹೋರಾಟದ ಫಲವಾಗಿ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಧರಮ್ ಸಿಂಗ್ ಅವರ ಇಚ್ಛಾಶಕ್ತಿಯಿಂದ ತಿದ್ದುಪಡಿ ಮಾಡಿದರೂ ಕೂಡ ಸಮರ್ಪಕ ಜಾರಿಗೆ ಮತ್ತೆ ಹೋರಾಟದ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ BS ಬಿರಾದಾರ್ ಮಾತನಾಡ್ತಾ, ಇಂದಿಗೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು 371 ಒಂದು ಸರ್ಟಿಫಿಕೇಟ್ ಕೂಡ ಪಡೆದುಕೊಂಡಿಲ್ಲ. ಅಂದರೆ ಎಷ್ಟೊಂದು ಅಜಾಗ್ರತೆ ಇದೆ ನಮ್ಮಲ್ಲಿ ಅನ್ನುವಂಥದ್ದನ್ನು ಇದು ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ 371 ಸರ್ಟಿಫಿಕೇಟನ್ನು ಪಡ್ಕೊಂಡು ಒಂದು ಖಾಲಿ ಇರುವಂತಹ ಒಂದು ಹುದ್ದೆಗಳ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಎಲ್ಲರೂ ಕೂಡ ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿದರು. ದಿವ್ಯ ಸಾನ್ನಿಧ್ಯವನ್ನು ಸಮಿತಿಯ ಗೌರವಾಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ವಹಿಸಿದರು. ಅಧ್ಯಕ್ಷತೆಯನ್ನು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದಾರ್ ವಹಿಸಿದರು. ವೇದಿಕೆ ಮೇಲೆ ಬೀದರ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಪ್ರೊಫೆಸರ್ ಪರಮೇಶ್ವರ್ ನಾಯಕ್, ಸಿಂಡಿಕೇಟ್ ಸದಸ್ಯರಾದ ಶಾಂತಲಿಂಗ್ ಸಾವಳಗಿ, ಪ್ರೊಫೆಸರ್ ಶಿವನಾಥ್ ಪಾಟೀಲ್, ಪ್ರೊಫೆಸರ್ ವಿಠಲ್ದಾಸ್ ಪ್ಯಾಗೆ, ಅರ್ಜುನ್ ಕನಕ, ಅಬ್ದುಲ್ ಸತ್ತಾರ್, ವೈಷ್ಣವಿ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಬೀದರ್ ವಿಶ್ವವಿದ್ಯಾಲಯ ಹಾಗೂ ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ವತಿಯಿಂದ ತಯಾರಿಸಲಾದ ಗೋಡೆ ಕ್ಯಾಲೆಂಡರ್, ಟೇಬಲ್ ಕ್ಯಾಲೆಂಡರ್ ಹಾಗೂ ದಿನಚರಿ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ರಾಮಚಂದ್ರ ಗಣಾಪುರ್ ನಿರೂಪಿಸಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳು, ಗಣ್ಯರು ಹಾಗೂ ವಿಶ್ವವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರೋಗ್ಯದಲ್ಲಿ ಮತ್ತು ರಸ್ತೆ ನಿರ್ಮಾಣದಲ್ಲಿ 1954ರಲ್ಲಿ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಎಸ್ಟಾಬ್ಲಿಷ್ ಆಯಿತು. ಆದ್ಮೇಲೆ ಏನ್ ಹೇಳಿದ್ರು, ಈ ಜಿಲ್ಲೆಗಳಿಗೆ ವಿಶೇಷವಾದಂತಹ ಸ್ಥಾನಮಾನ ಕೊಡಿ, ಆರೋಗ್ಯವನ್ನ 4 ಪಟ್ಟು ಹೆಚ್ಚು ಮಾಡಿ, 5,000 ಕಿಲೋಮೀಟರ್ ರಸ್ತೆ ಮಾಡಿ. ಯಾವಾಗ ಹೇಳಿದ್ದು? 1954ರಲ್ಲಿ 5,000 ಕಿಲೋಮೀಟರ್. ಆಸ್ಪತ್ರೆಗಳನ್ನು ಸಾಕಷ್ಟು ತೆಗೀರಿ, ಯಾವುದೂ ಕೆಲಸ ಆಗಲಿಲ್ಲ. ಈ ಪ್ರಾಮಾಣಿಕ ಕೆಲಸ ಯಾವಾಗಾಯ್ತು ಅಂತಂದ್ರೆ 2000ರಲ್ಲಿ ನಮ್ಮ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದಾಗ ಈ ಭಾಗಕ್ಕೆ ಏನಾದರೂ ಒಂದು ಮಾಡಬೇಕಂತ ಅಂದ್ಕೊಂಡು ಅದರಲ್ಲಿ ವೈಜನಾಥ್ ಪಾಟೀಲ್ ಗೊತ್ತಿದೆ, ಅವ್ರು ಮಿನಿಸ್ಟರ್ ಪೋಸ್ಟ್ ಅನ್ನು ತ್ಯಾಗ ಮಾಡಿದ್ರು.
ಕೃಷ್ಣ ಅವರು SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು ಸಮಿತಿ ಅಂತ ರಚನೆ ಆಯ್ತು. ಆ ಸಮಿತಿ ಅಧ್ಯಕ್ಷರಾಗಿರ್ತದೆ ಡಾಕ್ಟರ್ DM ಮಂಜುನಾಥ್. ಅವ್ರ ಜೊತೆಯಲ್ಲಿ ಸಂಪರ್ಕ ಬೆಳೆಸಿಕೊಂಡಿದ್ದೆ. ಅವ್ರ ಪಾಪ ತೀರ್ಕೊಂಡು ಹೋದಾಗ ಕೂಡ ಅವ್ರ ಮನೆಗೆ ಹೋಗಿ ಶಾಂತದೇವಿ ಅಂತ ಇಂಥ ಕಾರ್ಯಕರ್ತಿಯವರು ಅವ್ರದ್ದು ಬಹಳ ಅವ್ರೇನ್ ಮಾಡಿದ್ರು, ಈ ಸಮಿತಿ ಅಧ್ಯಕ್ಷರಿದ್ರು. ಸ್ವಲ್ಪ ಈ ಭಾಗವನ್ನ ನಿಜಾಮ್ ರೂಲ್ ಮಾಡಿರತಂತ 3 ಭಾಗಗಳು, ಒಂದು ತೆಲಂಗಾಣ, ಹೈದರಾಬಾದ್, ಕರ್ನಾಟಕ, ಒಂದು ಮತ್ತೆ ಮರಾಠವಾಡ. ಇವು 3 ನಿಜಾಮ ರೂಲ್ ಮಾಡ್ತಕ್ಕಂತ ಒಂದು ಪ್ರದೇಶ ಇತ್ತು. ಪ್ರೀ ಇಂಡಿಪೆಂಡೆನ್ಸ್ ಅದಕ್ಕಿಂತ ಮೊದಲು, ನಮ್ಮ ಸ್ವತಂತ್ರ ಮೊದಲು ರಾಜ್ಯದಲ್ಲಿ ನಿಜಾಮ ರೂಲ್ ಮಾಡ್ತಕ್ಕಂತ ಈ ಒಂದು 3 ಭಾಗ, ಅದರಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 3 ಜಿಲ್ಲೆಗಳನ್ನ ಬರ್ತಿದ್ವಿ. ಇವತ್ತು 4 ಜಿಲ್ಲೆಗಳಾಗಿವೆ. ಎಡಿಷನಲ್ ಆಗಿ ಬಳ್ಳಾರಿ ಒಂದು ಬಂದಿದೆ, ವಿಜಯನಗರನೂ ಆಗಿದೆ. ಈ ಒಂದು ಮೂಲತಃವಾಗಿ ಬೀದರ್, ಕಲಬುರಗಿ ಹಾಗೂ ರಾಯಚೂರಿನಲ್ಲಿ ಕೊಪ್ಪಳ ಒಂದು ಜಿಲ್ಲೆ ಆಗಿದೆ. ಇವು ಮುಲ್ಕಿ ರೂಲ್ ಅನ್ನ ಹಾಕಿದ್ದು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಇವು ಹಿಂದುಳಿದ ಭಾಗಗಳು ಅಂತ ಹೇಳಿ ಗುರುತಿಸಲಾಯಿತು. ಹೀಗಾಗಿ 1977 ನಲ್ಲೇ ತೆಲಂಗಾಣ ಮತ್ತು ಮರಾಠವಾಡ ಅಲ್ಲಿ 371 ಏನಾದ್ರು ಅಮೆಂಡ್ಮೆಂಟ್ ಆಗಿದ್ದು. 30 ಒಂದು ಇಚ್ಛಾಶಕ್ತಿಯಿಂದ ಸರ್ಕಾರದ ಮನವೊಲಿಸಿ ಈ ಕಡೆ ಹೋರಾಟದ ಒಂದು ಚುರುಕುಗೊಳಿಸಿತ್ತು. ಆಂದೋಲನ ರೂಪದಲ್ಲಿ ಸಂಘ ಸಂಸ್ಥೆಗಳು ಕೂಡ ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಆ ಒಂದು ಕಲಂ 370 ತಿದ್ದುಪಡಿ 98th ಅಮೆಂಡ್ಮೆಂಟ್ ಅನ್ನು ತಂದು 1st ಜನವರಿ 2013 ನಲ್ಲಿ ಗೆಜೆಟ್ ಆಫ್ ಇಂಡಿಯಾನ ಬಂದಿದೆ. ಆ ಒಂದು ಸಲುವಾಗಿ ಪ್ರಥಮವಾಗಿ ನಿಮ್ಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಪ್ಪ ಅಂದ್ರೆ ಇವತ್ತು ನೋಡ್ರಿ, ಈ ಕಲ್ಯಾಣ ಕರ್ನಾಟಕಕ್ಕಿಂತ ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಇದ್ರು. ನಾವು ಏನಾದ್ರೂ ಸಣ್ಣ ಮಂತ್ರಿ ಭೇಟಿ ಮಾಡಕ್ ಹೋಗ್ಬೇಕಾದ್ರೆ 700-800 ಕಿಲೋಮೀಟರ್ ಹೋಗ್ಬೇಕು ಬೆಂಗಳೂರು. ನಮ್ಮ ಈ ಭಾಗ ಹಿಂದುಳಿಲ್ಲ. ಕಾರಣ ಏನಪ್ಪ ಅಂದ್ರೆ ನಮ್ಮ ರಾಜಧಾನಿ ದೂರ ಇರ್ತಾರೆ. ಇವತ್ತು ಇದೊಂದು ಅನುಷ್ಠಾನಗೊಳಿಸ್ಲಿಕ್ಕೆ ಸಾಕಷ್ಟು ವೈದ್ಯನಾಥ್ ಪಾಟೀಲ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ಬೋದು, ಧರ್ಮಸಿಂಗ್ ಸಾಹೇಬ್ ಇರ್ಬೋದು, ಭೀಮಣ್ಣ ಖಂಡ್ರೆಯವ್ರು ಇರ್ಬೋದು, ಸಾಕಷ್ಟು ರಾಜಕಾರಣಿಗಳು ಇದ್ರ ಬಗ್ಗೆ ಹಗಲು ರಾತ್ರಿ ಹೋರಾಟ ಮಾಡಿ ನಮ್ಮ ಜನರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಈ ಒಂದು 370 days ಹಗಲು ರಾತ್ರಿ ಹೋರಾಟ ಮಾಡಿದ್ರು. ಕೊನೆಗೆ ಏನಾದಂದ್ರೆ ನಮ್ದೊಂದು ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆದ ಸಹಿತ ಸಂಪೂರ್ಣ ಅನುಷ್ಠಾನ ಆಗ್ತಾ ಇದ್ರು. ಇವತ್ತು ನೋಡ್ರಿ, ನಮ್ಮ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಜನವರಿ 31 ಹಾಗೂ ಫೆಬ್ರವರಿ 1ರಂದು 2 ದಿವಸಗಳ ಕಾಲ ಇತ್ತೀಚೆಗೆ ಲಿಂಗೈಕ್ಯರಾಗಿರುವಂತಹ ಕನಕ ಗುರುಪೀಠದ ಕಲಬುರಗಿ ವಿಭಾಗದ ಶಾಖಾ ಮಠವಾದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂಥಣಿ ಬ್ರಿಡ್ಜ್ನಲ್ಲಿರುವಂತಹ ಶ್ರೀಮಠದ ಪೂಜ್ಯ ಲಿಂಗೈಕ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಲಿದೆ ಎಂದು ಶ್ರೀಮಠದ ಪೂಜ್ಯ ಲಿಂಗಬೀರ ದೇವರು ತಿಳಿದರು. ನಗರದ ಒಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಜನವರಿ 31ರಂದು ಅಲ್ಲಿಯ ಭಕ್ತಾದಿಗಳ ಒಂದು ಸಮಕ್ಷಮದಲ್ಲಿ ಕಾರ್ಯಕ್ರಮ ಜರುಗುತ್ತಾ ಇದೆ. ಮರುದಿನ ಅಂದರೆ ಫೆಬ್ರವರಿ 1ರಂದು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಕಾಗಿನೆಲೆ ಒಂದು ಮಹಾಸಂಸ್ಥಾನದ ಎಲ್ಲ ವಿಭಾಗದ ಶಾಖಾ ಮಠಗಳ ಪೂಜ್ಯರು, ಎಲ್ಲ ಧರ್ಮದ ಮಠಾಧೀಶರು, ದೇಶದ ವಿವಿಧ ಕಡೆಗಳಿಂದ ಸಾಧು ಸಂತರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುವುದು. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ನಾಡಿನ ಸಚಿವರು, ಶಾಸಕರು, ಸಮುದಾಯದ ರಾಜಕಾರಣಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಮಾತನಾಡ್ತಾ, ಇತ್ತೀಚೆಗೆ ನಮ್ಮನ್ನಗಲಿದ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಎಲ್ಲ ಸಮಾಜದವರ ಜೊತೆ ಅನ್ಯೋನ್ಯವಾಗಿ ಗುರುತಿಸಿಕೊಂಡಿದ್ದರು. ಕಾಗಿನೆಲೆ ಗುರುಪೀಠದ ಜೀರ್ಣೋದ್ಧಾರಕ್ಕಾಗಿ ಪೂಜ್ಯರ ಕೊಡುಗೆ ಬಹಳಷ್ಟಿದ್ದು, ಅವರ ಅಗಲಿಕೆ ನಮ್ಮ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಗೊಂಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ತುಕಾರಾಮ್ ಚಿಮ್ಕೋಡೆ, ಪ್ರಮುಖರಾದ ಬಾಲಾಜಿ ಜಬಾಡೆ, ರಾಜಪ್ಪ ಹುಮ್ನಾಬಾದ್ ಸೇರಿದಂತೆ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಪೊಲಿಯವ್ರದ್ದು ಏರುವಂಥ ಭಾವನೆ ಇತ್ತು ಗೊತ್ತಿಲ್ಲ. ಆ ಧ್ವಜಾರೋಹಣ ಕಾರ್ಯಕ್ರಮ ಬೀದರ್ನವರಾದ ನನ್ನ ಅತಿ ಸಣ್ಣ ವ್ಯಕ್ತಿ ಅಮೃತ್ ಚಿಮ್ಕೋಡದಿಂದ ಆ ಧ್ವಜಾರೋಹಣ ಮಾಡ್ಲಾಕಿಸ್ತದೆ. ನನಗೆ ಬಹಳ ಇದನ್ನಿಸ್ತೈತಿ. ಎಷ್ಟೆಷ್ಟೆಲ್ಲ ಏರಿಯಾದಲ್ಲಿ ಮೊದಲು ಸಿಂಧನೂರಿನಲ್ಲಿ ಈ ಮಠ ಇತ್ತು. ನಾನು ಬಹಳ ಸಣ್ಣವ. ಸಿಂಧನೂರದಲ್ಲಿ ಕನಕ ಜಯಂತಿ ಮಾಡಿದಾಗ ನನ್ನನ್ನು ಚೀಫ್ ಗೆಸ್ಟ್ ಮಾಡಿದರು. ಬಸ್ಸಿಗೆ ಬಂದು ಇಳಿಸೋದು ನನಗೆ ಯಾರು ಕೊನೆಗಿಲ್ಲಕ್ಕೆ ತಯಾರಿಲ್ಲ. ಆದ್ರೆ ನಾನು ಹೋಗಿ ಕಾರ್ಯಕ್ರಮ ಮಾಡ್ಲಾಕ ಮಾಡಿದ್ಮೇಲೆ ಮಾತಾಡಿದ್ಮೇಲೆ ಇಡೀ ಆ ಭಾಗದ ಜನ ಪರಿಚಯ ಆಗಪ್ಪಲೆ ಅಂತ ಒಂದು ಸ್ಥಾನ ನಮ್ಮ ಸಿದ್ದರಾಮಯ್ಯ ಸ್ವಾಮಿಗಳು ಕಲ್ಪಿಸ್ಕೊಟ್ಟಿದ್ರು. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಿದ್ರು. ಈ ವರ್ಷ
ನನಗೆ ಫೋನ್ ಮಾಡಿದ್ರು ಅಪ್ಪಾಜಿ 11 ತಾರೀಕಿಗೆ ಫೋನ್ ಮಾಡಿದರು. ಏನಂತ ಚಿಕ್ಕಪಡೋದ್ರೆ ನೀವು 13ನೇ ತಾರೀಕಿಗೆ ಇರಬೇಕು ಅಂತ. ಹೋದ ವರ್ಷ ಒಂದು ಕಾರ್ಯಕ್ರಮದ ಲಾಸ್ಟ್ ಅಧ್ಯಕ್ಷತೆ ನಂದ ಇತ್ತು. ನಾನು ದಿಲ್ಲಿಗೆ ಬೇರೆ ಹೋಗಬೇಕಾಗಿತ್ತು. ಆಗ ದಿಲ್ಲಿಗೆ ಹೋಗ್ಬೇಕಾದಾಗ ಅಧ್ಯಕ್ಷತೆ ನಾನಿದ್ದಾಗ ಲಾಸ್ಟಿಗೆ ಮಾತಾಡಬೇಕು. ಏರ್ಪೋರ್ಟ್ ಟಿಕೆಟ್ ಹೈದರಾಬಾದಿಂದ ಮಾಡಿಸಿತ್ತು ದಿಲ್ಲಿಗೆ. ನಾನು ಕೇಳಿದೆ ಅಪ್ಪಾಜಿ ಮತ್ತು ಒಂದು 2 ನಿಮಿಷ ಸುಮ್ಮನೆ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಕಾರ್ಯಕ್ರಮ ಎಲ್ಲ ಶುಭಾಶಯ ಹೇಳಿ ಮುಗಿತಾ ಬರ್ತಾಯಿದ್ದೆ. ಹೇಳಿ ನಾನು ದಿಲ್ಲಿಗೆ ಹೋಗ್ಬೇಕಾಗಿರೋ ಮತ್ತು ಹಾಗಾದ್ರೆ ಚಿಕ್ಕಪಡೋರೆ ಮೊದಲೇ ಮಾತನಾಡ್ರಿ ಅಂತೇಳಿ ಒಂದು 5 ನಿಮಿಷ ನಾನು ಮಾತಾಡಿ ನಮ್ಮ ತುಕಾರಾಮ್ ಕರಾಟೆ ಅವರು ಗುಲ್ಬರ್ಗಾದ ವಕೀಲರಾಗಿರ್ತಕ್ಕಂಥ ಮಾಂತೇಶ್ ಕೌಲಿಗಿ ಅವ್ರದ್ದು ಗಾಡಿ ತಗೊಂಡು ಹೈದರಾಬಾದ್ಗೆ ಬಿಟ್ಟು ರೈಲ್ವೆ ಅದಕ್ಕೆ ಏರ್ಪೋರ್ಟಿಗೆ ಬಿಟ್ಟು ತುಕಾರಾಮ್ ವಾಪಸ್ ಹೋಗ್ತಾರೆ. ಆ ಕಾರ್ಯಕ್ರಮ ಎಲ್ಲ ಫಸ್ಟ್ ಬಂದಿಲ್ಲ ಅಂದ್ರೆ ಲಾಸ್ಟಿಗೆ ಅಧ್ಯಕ್ಷತೆ ಕೊಡ್ತಕ್ಕಂಥದ್ದು. ಆದರೆ ಈ ಸಲ ನಾನು ಹೋಗ್ಲಿಕ್ಕಾಗಿಲ್ಲ. 13ಕ್ಕೆ ಬರ್ಬೇಕಂತ ಹೇಳಿದರು, ಹೋಗ್ಲಿಕ್ಕಾಗಿಲ್ಲ. ಕಾರಣ ನಮ್ಮ ಸನ್ಮಾನ್ಯ ಈಶ್ವರ್ಜಿ ಖಂಡೆ ಸಾಹೇಬರು ತಂದೆಯವರಾಗಿರ್ತಕ್ಕಂಥ ಭೀಮಣ್ಣ ಖಂಡೆ ಸಾಹೇಬರು, ಲೋಕನಾಯಕ ಭೀಮಣ್ಣ ಖಂಡೆ ಸಾಹೇಬರು ಭಾಳ ಸೀರಿಯಸ್ ಅಂದಾಗ ಒಂದು ದಿವಸನೂ ನಾನು ಒಂದು ದಿವಸ ಹೋಗಿ ಬಂದಿದ್ದೀವಿ 8 ಜನ ಅಂದರೆ ಮರುದಿವಸ ಮತ್ತು ಅಣ್ಣವರೆಲ್ಲ ಹೋಗಲ್ಲ ಅಂತ ಬೇರೆ ಟೀಮ್ ತಯಾರಾಗ್ತಿತ್ತು. ಹೀಗಾಗಿ ಅಲ್ಲಿ 13, 14ರವರೆಗೆ ಸಹಿತ 13 ರಾತ್ರಿ 11, 12 ನಾವು ಬೀದರ್ ಬರಲಿಕ್ಕೆ ಅಪ್ಪವರು ಹೇಳಿದರು. ಅದರ ಹೋಗ್ಲಿಕ್ಕೆ ಆಗಿಲ್ಲ. 14ನೇ ತಾರೀಕಿಗೆ 13 ಕಾರ್ಯಕ್ರಮ ಮುಗಿತು. 14ಕ್ಕೆ ಅಲ್ಲಿ ಕೊನೆಯ ಕಾರ್ಯಕ್ರಮ ಇರ್ತದೆ. ಅಲ್ಲಿ ತಿಂತಣಿ ಬ್ರಿಡ್ಜ್ನಲ್ಲಿ ಕನಕ ಗುರುಪೀಠದ ಕಾರ್ಯನಿಲಯ ಮಹೋತ್ಸವ ಕಲಬುರಗಿ ಗುರುಪೀಠದಲ್ಲಿ ಎಲ್ಲ ಕಾರ್ಯಕ್ರಮ ಭಜನೆ ಇತ್ಯಾದಿ ಎಲ್ಲ ನೋಡ್ಕೊಂಡು ಮಾಡಿದಾರಂತ. ರಾತ್ರಿ ಸಂದೇಶ ಬಂದಿಲ್ಲ. ರಾತ್ರಿ ಅಂದರೆ 4 ಮಾಡ್ತಿರು ಎಲ್ಲ ಕಾರ್ಯಕ್ರಮ ಮಾಡೋ ಹೊತ್ತಿನಾಗ ಸ್ವಲ್ಪ ಆಯಾಸ ಆದರೂ ಮತ್ತು ಬೇರೆ ಹೋಗಿ ಬರ್ತಿರು, ನೀರು ಕೊಡೋದು ಏನೋ ಮತ್ತೆ ಬರ್ತಿದ್ರು. ಹೀಗೆ ಅಲ್ಲಿ ಆ ಭಜನ್ ಕೀರ್ತನ್ ಎಕ್ಸೆಟ್ರಾ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಾಗ ಅವ್ರು ಹೋಗಿದಾರಂತ ಗೊತ್ತಿಲ್ಲ ನನಗೆ. ಮುಂಜಾನೆ ಮಕ್ಕಳು ಮೊಬೈಲ್ನಿಂದ ದೂರ ಉಳಿದು ತಂದೆ ತಾಯಿಯ ಹಾಗೂ ಶಿಕ್ಷಕರ ಮಾರ್ಗದರ್ಶನದಂತೆ ಅಭ್ಯಾಸದ ಕಡೆಗೆ ಗಮನ ಹರಿಸಿದಾಗ ಮಾತ್ರ ಗುರಿ ತಲುಪಲು ಸಾಧ್ಯ ಎಂದು ಬೀದರ್ ಮಹಾನಗರ ಪಾಲಿಕೆಯ ಪೌರಾಯುಕ್ತರಾದ ಮುಕುಲ್ ಜೈನ್ ತಿಳಿಸಿದರು. ನಗರದ ಪನ್ನಲಾಲ್ ಹೀರಾಲಾಲ್ ಪ್ರಾಥಮಿಕ ಶಾಲೆಯ 25ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಆಯೋಜನೆ ಮಾಡಿರತಕ್ಕಂತಹ ರಜತ ಮಹೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡ್ತಾರೆ. ಮಕ್ಕಳು ಪರಿಶ್ರಮಪಟ್ಟು ಓದಿದಾಗ ಮಾತ್ರ ಅಂದುಕೊಂಡ ಗುರಿಯನ್ನು ತಲುಪಲು ಸಾಧ್ಯ. ಕನಸಿನ ಬೆನ್ನನ್ನು ಹತ್ತಿ ಗುರಿ ತಲುಪಲಿಕ್ಕೆ ಅದನ್ನು ನಾವು ಏಣಿಯಾಗಿ ಉಪಯೋಗಿಸ್ಕೊಳ್ಬೇಕು. ಚಿಕ್ಕ ಮಕ್ಕಳಲ್ಲಿ ಕೆಲವೊಮ್ಮೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ. ಹೀಗಾಗಿ ಮನೆಯಲ್ಲಿ ಪಾಲಕರು ಹಾಗೂ ಶಾಲೆಯಲ್ಲಿ ಶಿಕ್ಷಕರು ಅವರಿಗೆ ಉತ್ತಮ ಸಂಸ್ಕಾರವನ್ನು ಜೊತೆಗೆ ಶಿಕ್ಷಣವನ್ನು ನೀಡಿದಾಗ ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡಬೇಕು. ಮೊಬೈಲ್ ಹಿಡಿಯದಂತೆ ಕಠಿಣ ನಿಯಮ ಜಾರಿಗೆ ತರುವಂತೆ ಶಾಲಾ ಸಿಬ್ಬಂದಿಗಳು ಪ್ರಯತ್ನಿಸಬೇಕು. ಈ ನಿಟ್ಟಿನಲ್ಲಿ ರಾಷ್ಟ್ರಭಾಷಾ ಸಂವರ್ಧನಾ ಸಮಿತಿಯು ಕನ್ನಡ ಶಾಲೆ ಆರಂಭಿಸಿ ಮಕ್ಕಳಿಗೆ ಮಾತೃಭಾಷೆಯ ಶಿಕ್ಷಣ ನೀಡುತ್ತಿರುವುದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ಕಾರ್ಯ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಪನ್ನಲಾಲ್ ಹೀರಾಲಾಲ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಟ್ರಸ್ಟಿಗಳಾದ ಕೈಲಾಸ್ ನಾರಾಯಣ್ ಭಾಂಗಡಿಯ ಮಾತನಾಡಿ, ಮಾತೃಭಾಷೆ ಕನ್ನಡದಲ್ಲಿ ಶಾಲೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಹಾಗೂ ಸಿಬ್ಬಂದಿಗಳಿಗೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಮಾತನಾಡಿ, ಆಡಳಿತ ಮಂಡಳಿಯ ಬಹುತೇಕ ಸದಸ್ಯರ ಮಾತೃಭಾಷೆ ಹಿಂದಿಯಾಗಿದ್ದರೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಶಾಲೆ ಆರಂಭಿಸಿ ಉತ್ತಮ ಶಿಕ್ಷಣ ಮತ್ತು ಮಕ್ಕಳಿಗೆ ಸಂಸ್ಕಾರ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಹೇಳಿದರು. ವೇದಿಕೆ ಮೇಲೆ ಸಿಆರ್ಪಿ ತ್ರಿಂಬಕ್ ದೇವರಸೆ, ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟಿ ಕಮಲ್ ನಾರಾಯಣ್ ಭಾಂಗಡಿಯಾ, ನಂದಕಿಶೋರ್ ವರ್ಮಾ, ರಾಷ್ಟ್ರಭಾಷಾ ಸಂವರ್ಧನಾ ಸಮಿತಿ ಅಧ್ಯಕ್ಷ ರಾಜ್ಕುಮಾರ್ ಅಗರ್ವಾಲ್, ಪ್ರಧಾನ ಕಾರ್ಯದರ್ಶಿ ಬ್ರಿಜ್ ಕಿಶೋರ್ ಮಾಲಾಣಿ, ಸಂಸ್ಥೆಯ ಉಪಾಧ್ಯಕ್ಷ ರಾಜೇಂದ್ರ ಸಿಂಗ್ ಪವಾರ್, ಸಹ ಕಾರ್ಯದರ್ಶಿ ಸತ್ಯನಾರಾಯಣ ಬದ್ವಾ, ಖಜಾಂಚಿ ಓಂಪ್ರಕಾಶ್ ಬಜಾಜ್, ಘನಶ್ಯಾಮ್ಜಿ ಗೋಯಲ್, ಪ್ರಾಚಾರ್ಯರಾದ ಸುಮತಿ ಪಡಶೆಟ್ಟಿ, ಅಂಬದಾಸ್ ಮೋರೆ, ಪ್ರೌಢಶಾಲಾ ಮುಖ್ಯ ಗುರುಗಳಾದ ಸುಧಾರಣೆ ಬಿರಾದರ್, ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಸಂಜುಕುಮಾರ್ ಬೇಲೂರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮಕ್ಕಳು ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಆಪರೇಷನ್ ಸಿಂಧೂರ, ಅನುಭವ ಮಂಟಪ, ಕನ್ನಡ ಪ್ರೇಮದ ಹಾಡುಗಳು, ಸುಗ್ಗಿ ಕುಣಿತ, ಲಮಾಣಿ ಕುಣಿತ ಹಾಗೂ ಇನ್ನಿತರ ಹಾಡುಗಳ ಮೇಲೆ ಮಕ್ಕಳು ಮಾಡಿದ ನೃತ್ಯ ಸಭಿಕರ ಗಮನ ಸೆಳೆಯಿತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ಥ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.